ನಮಸ್ಕಾರ ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ವಿಧಾನಸೌಧದ ಅಂಗಳ ತಲುಪಿದೆ ಐಎಎಸ್ ಐಪಿಎಸ್ ಅಧಿಕಾರಿಗಳ ವಾರ್. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದಾರೆ ರೋಹಿಣಿ ಸಿಂಧೂರಿ ದೂರಿನ ಬಳಿಕ ಡಿ ರೂಪಾ ಅವರಿಗೆ ಸಿಎಸ್ ಬುಲಾವನ್ನ ನೀಡಿದ್ದಾರೆ. ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಅಂಗಳ ತಲುಪಿದೆ ಈ ಪ್ರಕರಣ. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೆ ಆಗಮಿಸಲಿದ್ದಾರೆ ಐಪಿಎಸ್ ಡಿ ರೂಪಾ. ಸಿಎಸ್ ಎದುರು ಹಾಜರಾಗಿ ಆರೋಪಗಳಿಗೆ ಸ್ಪಷ್ಟನೆಯನ್ನ ಕೊಡಲಿದ್ದಾರೆ ಡಿ ರೂಪಾ. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ರಿಲೀಸ್ ಮಾಡಿದ ಬಗ್ಗೆನೂ ದೂರನ್ನ ನೀಡಿದ್ದಾರೆ ರೋಹಿಣಿ ಸಿಂಧೂರಿ. ವೈಯಕ್ತಿಕ ಫೋಟೋಗಳನ್ನ ಹಾಕಿ ನನ್ನ ತೇಜೋವಧೆ ಮಾಡಿದ್ದಾರೆ ಅಂತ ಹೇಳಿ 3 ಪುಟಗಳ ದೂರನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಈಗ ಡಿ ರೂಪಾ ಅವರಿಗೆ ವಂದಿತಾ ಶರ್ಮಾ ಸಿಎಸ್ ಅವರು ಬುಲಾವನ್ನ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈಗ ಡಿ ರೂಪಾ ಅವರು ಸಿಎಸ್ ಎದುರು ಹಾಜರಾಗಲಿದ್ದಾರೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಅವರು ನೀಡಲಿದ್ದಾರೆ. ಇದು ಸರ್ಕಾರಿ ಅಧಿಕಾರಿಗಳು ಅಥವಾ ನೌಕರರು ಮೀಡಿಯಾಗೆ ಹೋಗಬಾರದು ಅನ್ನೋದು ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ಇದೆ. ಆ ಸರ್ಕ್ಯುಲರ್ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ತಿಳ್ಕೊಳ್ತೇನೆ. ಸರ್ಕಾರಿ ಅಧಿಕಾರಿಗಳು ಅಥವಾ ನೌಕರರು ಮೀಡಿಯಾ ಮುಂದೆ ಹೋಗಿ ಮಾತಾಡಬಾರದು ಅನ್ನೋದು ಒಂದು ಸರ್ಕ್ಯುಲರು ನಿಯಮಗಳು ಇದೆ. ಆ ಕಾರಣಕ್ಕೆ ತಮಗೆ ಮಾತಾಡಲಿಕ್ಕೆ ನನಗೆ ಬೆಳಗಿಂದ ಮನೆ ಹತ್ರನೇ ಇದ್ದೀರಾ, ತುಂಬ ಜನ ಇದ್ರು, ಆದರೂ ನಾವು ಮಾತಾಡಲಿಕ್ಕೆ ಆಗಿಲ್ಲ. ಇವತ್ತು ರೂಪಾ ಅವರು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಿದ್ದಾರೆ. ಅದರ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ದೂರು ಕೊಡಲಿಕ್ಕೆ ಬಂದಿದ್ದೀನಿ, ದೂರು ಕೊಟ್ಟಿದ್ದೀನಿ. ಅದ್ರ ಮೇಲೆ ಆ್ಯಕ್ಷನ್ ಆಗಬೇಕು ಅಂತಲೂ ಕೇಳಿದ್ದೀನಿ. ಇನ್ನೊಂದು, ರೂಪಾ ಅವರು ಒಂದು IPS ಅಧಿಕಾರಿಯಾಗಿದ್ದಾರೆ. ಅವರ ಕಾರ್ಯವ್ಯಾಪ್ತಿ ನಮಗೂ ಸಂಬಂಧ ಇಲ್ಲ. ಅವರು ಬೇರೆ ಸರ್ವಿಸ್ಸೇ ಅವ್ರದ್ದು. ಆದಾಗ್ಯೂ ನಮ್ಮ ಪ್ರೊಫೆಷ್ನಲ್ ಡೆಸಿಷನ್ಸ್ ಅಥವಾ ಪ್ರೊಫೆಷ್ನಲ್ ಲೈಫ್ ಮೇಲೆ ಪದೇ ಪದೇ ಯಾವಾಗಿಂದಲೂ ಅವರು ಆಕ್ಷೇಪಣೆಗಳನ್ನು ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಾ ಇದ್ದಾರೆ. ನಾನು ಯಾವ ಸೋಷಿಯಲ್ ಮೀಡಿಯಾದಲ್ಲಿನೂ ಇಲ್ಲ. ಐ ನಾಟ್ ಆನ್ ಟ್ವಿಟರ್ ಆರ್ ಫೇಸ್ಬುಕ್, ಯಾವುದರಲ್ಲಿ ನಾನು ಆ್ಯಕ್ಟಿವ್ ಇಲ್ಲ ಫಾರ್ ಮೈ ಓನ್ ರೀಸನ್ಸ್. ಸೊ ಎಲ್ಲದಕ್ಕೂ ನಾನು ಅಲ್ಲಿ ಉತ್ತರ ಕೊಡಲಿಕ್ಕಾಗಲ್ಲ. ಐ ಡೋಂಟ್ ಥಿಂಕ್ ದಟ್ ಇಸ್ ದ ಪ್ಲಾಟ್ಫಾರ್ಮ್ ಆಲ್ಸೋ. ಆ್ಯಂಡ್ ಐ ಥಿಂಕ್ ದೇರ್ ಇಸ್ ಅ ಸರ್ಟನ್ ಡಿಗ್ನಿಟಿ ಆ್ಯಂಡ್ ಡೆಕೋರಮ್ ಆಫೀಸರ್ಸ್ ಮೇಂಟೈನ್ ಮಾಡಬೇಕು. ಅದು ಕ್ಯಾಡರ್ಗೂ ಆ್ಯಂಡ್ ಸರ್ವಿಸ್ಗೂ ಶೋಭೆ ತರುವಂಥದ್ದು. ಈ ಕಾಂಟೆಕ್ಸ್ನಲ್ಲಿ ಅವರು ಪ್ರೊಫೆಷ್ನಲ್ ಆಗಿ ಏನೇನು ಮಾತಾಡಿದ್ದಾರೆ ಎಲ್ಲದಕ್ಕೂ ನಾನು ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ರಿಪೋರ್ಟ್ ಕೊಟ್ಟಿದ್ದೀನಿ. ಏನು ಪರ್ಸನಲ್ ಅಲಿಗೇಷನ್ಸ್ ಮಾಡಿದ್ದಾರೆ, ಬೆಳಗ್ಗೆ ನಮ್ಮ ಯಜಮಾನರು ಮಾತಾಡಿದ್ದಾರೆ. ಹಿ ಹ್ಯಾಸ್ ಆಲ್ಸೋ ಸೆಟ್ ದ ಸೇಮ್ ಥಿಂಗ್. ಏನಕ್ಕೆ ಪದೇ ಪದೇ ಅವರ ವಿರುದ್ಧ ಮಾತಾಡ್ತಿದ್ದಾರೆ? ಬಿಕಾಸ್ ದೇರ್ ಆರ್ ಸೋ ಮೆನಿ ಆಫೀಸರ್ಸ್, IAS IPS ಆಫೀಸರ್ಸ್ ತುಂಬ ಜನ ಇದ್ದರು. ಪದೇ ಪದೇ ನಮ್ಮ ಬಗ್ಗೆ ಮಾತಾಡುವ ಅವಶ್ಯಕತೆ ಏನಿದೆ? ಆ್ಯಂಡ್ ಆಲ್ಸೋ ಹೂ ಆರ್ ದ ಆಫೀಸರ್ಸ್ ಇಫ್ ಶಿ ಈಸ್ ಎಲಿಜಿಂಗ್, ಯಾರಿಗೆ ಕಳಿಸಿದಿರೋ ಹೆಸರು ಹೇಳಿ ಅವ್ರನ್ನ ಹೋಗಿ ಕೇಳಬಹುದು. ಸೊ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಆರೋಪನ ಹೇಳುವುದು, ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ, ಬಿಕಾಸ್ ಐ ಆಮ್ ನಾಟ್ ಆನ್ ಸೋಷಿಯಲ್ ಮೀಡಿಯಾ. ನೀವು ನೋಡ್ಬೋದು, ನಾವು ಎಲ್ಲಿನೂ ಪೇಜಸ್ ಇರಲಿ ಈ ಥರ ಏನೂ ಮಾಡ್ಕೊಂಡಿಲ್ಲ. ದಟ್ ಈಸ್ ಮೈ ಸ್ಟೈಲ್ ಆಫ್ ಫಂಕ್ಷನ್. ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಸೊ ಐ ಜಸ್ಟ್ ಕಮ್ ಟು ಅಪ್ರೈಸ್ ದ ಚೀಫ್ ಸೆಕ್ರೆಟರಿ ಏನು ಆಗ್ತಾ ಇದೆ ಆ್ಯಂಡ್ ಟು ಟೇಕ್ ಆ್ಯಕ್ಷನ್ ಆನ್ ದ ಕನ್ಸರ್ನ್. ಥ್ಯಾಂಕ್ ಯು.